ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗ ನೋಡಿದ್ರೆ ಆ ಕಾವೇರಿ ಇಲ್ಗೂ ಅವನ್ನ ಕರ್ಕೊಂಬಂದು ಪಟ್ಟಾಭಿಷೇಕ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾಳೆ. ಮನೇಲಿ ಮಾವ ಮತ್ತು ಕಾತಿ ಎಲ್ಲರೂ ಅವನ ಪರವಾಗೇ ಇದ್ದಾರೆ. ಈಗ ನಾನು ಸುಮ್ಮನೆ ಇದ್ದರೆ ನನ್ನ ಸಾಮ್ರಾಜ್ಯನ ಕಟ್ಟೋದಕ್ಕಾಗಲ್ಲ. ಆ ಕಾವೇರಿನ ಯಾವಾಗಲೂ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಪ್ರೀತಮ್ ಅವಳ ಜೊತೆ ಇದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ಈಗಲೂ ನಾನು ಸುಮ್ಮನೆ ಇದ್ದರೆ ನನ್ನ ಬುಡಕ್ಕೆ ಬೆಂಕಿ ಹಚ್ಬಿಡ್ತಾಳೆ. ಹಾಗಾಗಬಾರ್ದು. ಅವಳಿಗೇನಾದರೂ ಒಂದು ಗತಿ ಕಾಣಿಸ್ಲೇಬೇಕು. ಗತಿ ಕಾಣಿಸ್ತೀನಿ. ಸಾವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರೆ. ಆದರೆ ನೀನು ಆ ಕಾವೇರಿ ಸಾವಾಸ ಮಾಡಿ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾ ಇದೆಯಲ್ಲ ಪ್ರೀತಮ್. ಐ ಆಮ್ ಸೋ ಸಾರಿ ಪ್ರೀತಮ್. ನಿನ್ನ ಫ್ಲೆಕ್ಸ್ನ ಆಫೀಸ್ ಮುಂದೆ ಹಾಕಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಈ ರೀತಿ ಫ್ಲೆಕ್ಸ್ ಹಾಕ್ಸ್ಕೋತೀಯ ಅಂತ ಅಂದ್ಕೊಂಡಿರಲಿಲ್ಲ. ಇನ್ನು ಮುಂದೆ ನಿಮ್ಮ ಅಪ್ಪಂಗೆ ಯಾವ ವಿಷಯನೂ ಹಾಕಬೇಕಾಗಿಲ್ಲ. ನೀನು ಸತ್ತೆ ಅನ್ನೋ ಕೊರಗಲ್ಲಿ ಪರ್ಮನೆಂಟಾಗಿ ಕೋಮಾಗಿ ಹೋಗ್ಬಿಡ್ತಾನೆ. ಆಮೇಲೆ ಈ ಸಾಮ್ರಾಜ್ಯದ ವಾರಸುದಾರ ನಾನೇ. ನನಗಿವತ್ತು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ. ಪಾರ್ಟಿನ ಪೋಸ್ಟ್ಪೋನ್ ಮಾಡ್ಬೋದಾ? ಹೌದಾ? ಏನಾಯಿತು? ಬೆಳಗ್ಗೆ ತಾನೇ ಚೆನ್ನಾಗೇ ಇದ್ದೆ. ಹೌದು ಸರ್, ಆದರೆ ಈಗ ಸ್ವಲ್ಪದಿಂದ ಹೊಟ್ಟೆ ತುಂಬ ಉರಿತಾ ಇದೆ. ಹಾಯ್ ಕಾವೇರಿ, ಏನು ಯೋಚನೆ ಮಾಡ್ತಿದ್ಯಾ? ಅಲ್ಲ, ನೀನಿನ್ನೂ ಮನೆಗೆ ಹೊರಟಿಲ್ವಾ? ಇವತ್ತು ಸಂಜೆ ಪಾರ್ಟಿಗೆ ಹೋಗ್ಬೇಕು ಅನ್ನೋದು ಮರ್ತೇ ಹೋಗಿದ್ಯಲ್ಲ? ಪ್ರೀತು, ನನಗೆ ಯಾಕೋ ಮನ್ಸಲ್ಲ. ಹಾಗಂದ್ರೆ ಹೇಗೆ ಕಾವೇರಿ? ಕಮಾನ್ ಚೇರ. ನಿನ್ಗೊಂದು ಪಾರ್ಟಿ ಜೋಕ್ ಹೇಳ. ಏನು ಪಾರ್ಟಿ ಜೋಕಾ? ಏನದು? ಒಬ್ಬ ಹುಡುಗ ಇದ್ದಂತೆ. ಅವ್ನು ಆಟ ಆಡಕ್ಕೆ ಅವ್ನ ಫ್ರೆಂಡ್ ಮನೆಗೆ ಹೋದಾಗ್ಲೆಲ್ಲ ಅವ್ರಮ್ಮ ಇರ್ಲಿಲ್ವಂತೆ. ಅವ್ನು ಕೇಳ್ದ, ನಿಮ್ಮಮ್ಮ ಎಲ್ಲಿ ಅಂತ. ಅವಾಗ ಅವ್ನು ಹೇಳಿದ್ದಂತೆ, ನಮ್ಮಮ್ಮ ಅವಾಗವಾಗ ಪಾರ್ಟಿ ಕ್ಲಬ್ಗೆ ಹೋಗ್ತಾರೆ ಅಂತ. ಪಾಪ ಈ ಹುಡುಗಂಗೇನು ಅರ್ಥ ಆಗ್ಲಿಲ್ಲ. ಅವ್ನು ಡೈರೆಕ್ಟಾಗಿ ಮನೆಗೆ ಬಂದು ಅವ್ರ ಅಪ್ಪನ ಕೇಳ್ದ, ಅಪ್ಪ ಪಾರ್ಟಿ ಅಂದ್ರೆ ಏನಪ್ಪ, ಅಲ್ಲಿಗೆ ನಾವು ಹೋಗ್ಬೋದಾ ಅಂತ. ಅವಾಗ ಅವ್ರಪ್ಪ ಹೇಳಿದ್ರಂತೆ, ಇಲ್ಲ ಮಗ್ನೆ, ಚಿಕ್ಕ ಮಕ್ಳೆಲ್ಲ ಹೋಗ್ಬಾರ್ದು, ಹೋದ್ರೆ ಆಮೇಲೆ ನೋಡ್ಬಾರದನ್ನೆಲ್ಲ ನೋಡ್ಬೇಕಾಗತ್ತೆ ಅಂತ. ಆ ಮೂಮೆಂಟಿಗೆ ಪಾಪ ಆ ಹುಡುಗ ಸುಮ್ಮನೆ ಆದ. ಆದ್ರೆ ಆ ಹುಡುಗನ ಕ್ಯೂರಿಯಾಸಿಟಿ ಇತ್ತಲ್ಲ, ಏನಾಗುತ್ತೆ ಹೇಗಿರುತ್ತೆ ಅಂತ ತಿಳ್ಕೊಬೇಕು ಅಂತ. ಒಂದಿನ ಆಂಟಿನ ಫಾಲೋ ಮಾಡ್ಕೊಂಡು ಪಾರ್ಟಿ ನಡೀತಿದ್ದ ಜಾಗಕ್ಕೆ ಹೋಗೇ ಬಿಟ್ಟ. ಆಮೇಲೆ ಅಲ್ಲಿ ನೋಡ್ಬಾರದನ್ನ ನೋಡೇ ಬಿಟ್ಟ. ಆ ಪುಟ್ಟ ಹುಡುಗ ಏನ್ ನೋಡಿರ್ಬೋದು ಗೆಸ್ ಮಾಡು ಕಾವೇರಿ? ಏನ್ ನೋಡಿರ್ತಾನೆ? ಅಲ್ಲಿ ಕುಡಿಯೋದು, ಸ್ಮೋಕ್ ಮಾಡೋದು, ಡ್ಯಾನ್ಸ್ ಮಾಡೋದು ತಾನೇ ನೋಡಿರ್ತಾನೆ. ಅಷ್ಟೇ ಅಲ್ಲ, ಆ ಪುಟ್ಟ ಹುಡುಗನ ಅಪ್ಪ ಆಂಟಿ ಜೊತೆ ಡ್ಯಾನ್ಸ್ ಮಾಡ್ತಿದ್ದನ್ನ ಕಣ್ಣಾರೆ ನೋಡ್ದ. ಅವರಪ್ಪ ಹೇಳ್ದಂಗೆ ನೋಡ್ಬಾರದನ್ನೇ ನೋಡ್ದ. ಓ ಮೈ ಗಾಡ್! ಅಯ್ಯೋ ಪ್ರೀತು, ಏನಿದು? ಬರೀ ಇಂಥ ಜೋಕ್ಸೇ ಆಯ್ತು ನಿಂದು. ನಡೀಲಿ ನಡೀಲಿ, ನಿಮ್ಮ ಈ ಖುಷಿಗೆ
ಇವತ್ತೇ ಒಂದು ಫುಲ್ ಸ್ಟಾಪ್ ಇಡ್ತೀನಿ. ಹಾಂ ಹೇಳಿ ಸರ್. ನಾನು ಹೇಳಿದ್ದೆಲ್ಲ ರೆಡಿ ಇದೆ ತಾನೇ? ಹೌದು ಸರ್, ನೀವೇನು ವರಿ ಮಾಡ್ಕೋಬೇಡಿ ಸರ್, ಎಲ್ಲ ರೆಡಿ ಇದೆ. ಪ್ರೀತಮ್ ಕಾರ್ ಕೆಳಗಡೆ ಬಾಂಬ್ ಫಿಕ್ಸ್ ಮಾಡ್ತೀವಿ. ನೀವು ಸಿಗ್ನಲ್ ಕೊಟ್ಟ ಕೂಡಲೇ ಕಾರ್ನ ಬ್ಲಾಸ್ಟ್ ಮಾಡ್ತೀವಿ ಸರ್. ಗುಡ್, ವೆರಿ ಗುಡ್. ನೋಡು, ಆ ಟೈಮಲ್ಲಿ ನಾನು ಫೋನ್ ಮಾಡೋದಕ್ಕಾಗಲ್ಲ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಕಾರು ನಮ್ಮನೆಯಿಂದ 3ನೇ ತಿರುವು ದಾಟ್ತಿದ್ದ ಹಾಗೆ ನೋಡಿಕೊಂಡು ಕಾರ್ನ ಬ್ಲಾಸ್ಟ್ ಮಾಡಿಬಿಡು. ಆಯಿತು ಸರ್, ಹಾಗೆ ಮಾಡ್ತೀವಿ. ನೋಡು, ಯಾರಿಗೂ ಸ್ವಲ್ಪನೂ ಅನುಮಾನ ಬರಬಾರ್ದು. ಎಚ್ಚರಿಕೆಯಿಂದ ಕೆಲಸನ ಮುಗಿಸ್ಬೇಕು. ಅರ್ಥ ಆಯ್ತಾ? ಅಯ್ಯೋ ಬಿಡಿ ಸರ್, ನಮ್ಮ ಕಸ್ಪೆ ಅಂಥದ್ದು ಯಾರನ್ನೇ ಮುಗಿಸ್ಬೇಕಿದ್ರು ಅದನ್ನು ನೀಟಾಗಿ ಮುಗಿಸ್ತೀವಿ. ಯಾವ ಸಾಕ್ಷಿನೂ ಬಿಟ್ಟಿರಲ್ಲ. ನೀವೇನು ಯೋಚನೆ ಮಾಡಬೇಡಿ. ಬಾಂಬ್ ಬ್ಲಾಸ್ಟ್ ಆಗಿ ಕೂಡಲೇ ಕಾರ್ ಪೀಸ್ ಆಗಿರುತ್ತೆ. ಗುಡ್. ಅಂದಾಗೆ ಕಾರಿನ ನಂಬರು, ಕಾರ್ ಕಲರು ಎಲ್ಲ ನೆನಪಿದೆ ತಾನೇ? ಆಗಲೇ ಎಲ್ಲ ನೋಟ್ ಮಾಡ್ಕೊಂಡಿದ್ದೀವಿ ಸರ್, ಡೋಂಟ್ ವರಿ. ಓಕೆ, ಒಳ್ಳೆ ಸುದ್ದಿಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಗುಡ್ ಲಕ್. ಓಕೆ ಸರ್. ಹೋಗಿ ಹೋಗಿ ಈ ಆಫೀಸ್ನ ಋಣ ತೀರ್ತು. ಬರೀ ಆಫೀಸಿಂದಲ್ಲ, ಈ ಜನ್ಮದ ಋಣನೇ ತೀರಿದೆ ಕಾವೇರಿ. ನೀನು ಪ್ರೀತು ಇಬ್ಬರು ಪಶ್ಚಿಮ ವಾಹಿನಿಯಲ್ಲಿ ಬೂದಿಯಾಗಿ ಲೀನವಾಗಿ ಹೋಗ್ತೀರಿ. ಈ ಪರಶುರಾಮ್ ಸಾಮ್ರಾಜ್ಯದ ಎಲ್ಲ ಕೊಂಬೆಗಳನ್ನು ಕತ್ತರಿಸಿ ನಾನು ಈ ಸಿಂಹಾಸನದಲ್ಲಿ ಕೂರ್ತೀನಿ. ಪ್ರೀತು, ಅಕಸ್ಮಾತ್ ನಿನ್ನ ಅದೃಷ್ಟ ಚೆನ್ನಾಗಿದ್ದು ಬದುಕಿದ್ರೂ ಕಾಲೋ ಕೈಯೋ ಕಟ್ಟಾಗಿ ಹ್ಯಾಂಡಿಕ್ಯಾಪ್ ಆಗ್ತೀಯಾ. ನಾನೇ ನಿನ್ನನ್ನು ಸಾಕಿ ನಿಮ್ಮಪ್ಪನ ಋಣ ತೀರಿಸ್ತೀನಿ.